ಚೆನ್ನಾಗಿದೆ. ಮೊದಲ ಭಾಗದಲ್ಲಿ ಹಾಸ್ಯವನ್ನು ಹೇಳಲಾಗುತ್ತೆ, ಸ್ನೇಹದ ಮಹತ್ವವನ್ನು ಹೇಳುತ್ತೆ. ಎರಡನೇ ಭಾಗದಲ್ಲಿ ಪ್ರೀತಿ ಪ್ರೇಮ ಸಂಬಂಧಗಳ ಮಹತ್ವಗಳನ್ನು ಹೇಳಿಕೊಡಲಾಗುತ್ತೆ. ಈ ಸಿನಿಮಾದಲ್ಲಿ 1.5 ವರ್ಷದ ನಂತರ ಸತೀಶ್ ಅಣ್ಣ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅವರ ಅಭಿನಯ. ಅದ್ರ ಜೊತೆಗೆ ತುಂಬ ಗ್ಲಾಮರಸ್ ಆಗಿ ಮತ್ತು ಚೆನ್ನಾಗಿ ಅದಿತಿ ಮೇಡಮ್ ಮತ್ತು ರಚಿತಾ ಮೇಡಮ್ ತೋರಿಸಲಾಗಿದೆ. ಛಾಯಾಗ್ರಹಣ, ಅದರಲ್ಲೂ ವಿಶೇಷವಾಗಿ ಛಾಯಾಗ್ರಹಣಗಳಲ್ಲಿ ತುಂಬ ಚೆನ್ನಾಗಿದೆ. ಈ ಸಿನಿಮಾ ಅಂತೂ ಹಾರರ್ ಜೊತೆಗೆ ಒಂದು ಸೈಕಾಲಜಿಕಲ್ ಆಗಿ ಮನೋವೈಜ್ಞಾನಿಕವಾಗಿ ಈ ಸಿನಿಮಾ ತಯಾರಲಾಗಿದೆ. ಮನೋಹರ್ ಸರ್ ಸಿನಿಮಾವನ್ನು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ. ಈ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾವನ್ನು ಗೆಲ್ಲಿಸಬೇಕು. ಸಿನಿಮಾ ಆಲ್ ದಿ ಬೆಸ್ಟ್, ತುಂಬ ಚೆನ್ನಾಗಿದೆ. ಫ್ರೆಂಡ್ಶಿಪ್ ಬಗ್ಗೆ ನಂಗೆ ಭಾರಿ ಇಷ್ಟ ಆಯಿತು. ಒಂದು ಸರ್ ಚೆನ್ನಾಗಿ ಬಂದಿದೆ ಫಿಲ್ಮ್. ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ ಸರ್. ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಹೀರೋ ಫ್ರೆಂಡ್ಸ್ ಶಿವರಾಜ್ ಕೇರ್ಪೇಟೆ ಅವರು ಮಾಡಿದ್ದಾರೆ. ಹೌದು ಸರ್, ಫ್ರೆಂಡ್ಶಿಪ್ ಅಂದರೆ ಎಲ್ಲರದ್ದು ಬಂತು, ಎಲ್ಲರೂ ಚೆನ್ನಾಗಿ ಮಾಡಿದೆ ಸರ್. ಮ್ಯೂಸಿಕ್ ಚೆನ್ನಾಗಿ, ರೆಕಾರ್ಡ್ಸ್ಗಳು ಚೆನ್ನಾಗಿದೆ ಸರ್. ದವಸೇನು ಚೆನ್ನಾಗಿತ್ತು, ಸ್ವಲ್ಪ ಕಾಮಿಡಿ ಇದೆ. ಹಾಂ ಫ್ಯಾಮಿಲಿ ನೋಡ್ಬೋದು. ಸತೀಶು ಅದೇ ದೇವ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದಾರೆ. 100 ಡೇಸ್ ಗ್ಯಾರಂಟಿ. ಫಿಲಮ್ನಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಸೈಕಾಲಜಿಕಲ್ ಎಫೆಕ್ಟು ಇದೆಲ್ಲ ಚೆನ್ನಾಗಿತ್ತು. ಅವ್ರು ಶಂಕರ್ ನಾಗ್ತಲನೇ ಸೂಪರ್ ಆಗಿದೆ. ಎಲ್ಲ ಹೀರೋಯಿನ್ ಎಲ್ಲ ಫೈನ್, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ. ಸಿನಿಮಾದಲ್ಲಿ ಜಾಸ್ತಿ ಬಂದು ಹಾರರ್ ತೋರಿಸಿದ್ರು, ಅಂದರೆ ಅಷ್ಟೊಂದೇನು ಇದಿರಲಿಲ್ಲ ಬ್ರೋ. ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಸ್ ಎಲ್ಲ ಸಕ್ಕತ್ತಾಗಿದೆ ಬ್ರೋ. ಚೆನ್ನಾಗಿ ಮಾಡಿದ್ದಾರೆ ಬ್ರೋ. ಚೆನ್ನಾಗಿದೆ ಬ್ರೋ. ಅಂದರೆ ಲವ್ ಮಾಡೋದು ಯಾವಾಗಲೂ ಚೀಟ್ ಮಾಡಬಾರ್ದು, ಯಾವಾಗ ಉಳಿಸ್ಕೋಬೇಕು ಅಂತ. ಇದೇನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಫ್ಯಾಮಿಲಿ ನೋಡೋಂಥ ಸಿನಿಮಾ ಇದು? ಫ್ಯಾಮಿಲಿ ನೋಡ್ಬೋದು. ಸ್ವಲ್ಪ ಕೆಲವರಿಗೆ ಇದಾಗುತ್ತೆ, ಕೆಲವ್ರಿಗೆ ಇಷ್ಟ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ.